ಸೊ ಫೈನಲಿ ನಮ್ಮ ತೋಟಕ್ಕೆ ಬಂದಿದ್ದೀವಿ. ನಮ್ಮ ತೋಟದಲ್ಲಿ ಏನೇನಿದೆ ಅದು ನಿಮ್ಮ ಟೂರ್ ಕೊಡ್ತೀವಿ. ಹೋಗೋಣ. ಸೊ ಇದು ನೋಡಿ ಗ್ರೇಪ್ಸ್. ಇದು ನಮ್ಮ ಪಕ್ಕದಲ್ಲಿರೋ ಅಂದರೆ ನಮ್ಮ ರಿಲೇಟಿವ್ ಇದರಲ್ಲಿರೋ ಗ್ರೇಪ್ಸ್ ಇದು. ಸೊ ಮೊನ್ನೆ ರೀಸೆಂಟಾಗಿ ಕಟ್ ಮಾಡಿದ್ದಾರೆ, ವಾಪಸ್ ಚಿಗ್ರಿದೆ ಇವಾಗ. ಸೊ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಪಾರ್ಟ್ ಇರೋದು, ನಮ್ಮ ತೋಟ. ಸೊ ಇಲ್ಲಿ ನೋಡಿ ಮ್ಯಾಂಗೋ ಟ್ರೀ ಇಲ್ಲೆಲ್ಲ ಕಂಪ್ಲೀಟ್ ಇರೋದು ಮ್ಯಾಂಗೋ ಟ್ರೀನೇ. ಸೊ ಇಲ್ಲಿ ನೀರು ಅಷ್ಟೊಂದು ಇಲ್ಲದೆ ಇರೋ ಕಾರಣ ಇಲ್ಲಿ ಅಷ್ಟೊಂದು ಇಲ್ಲ ಮಾವಿನಕಾಯಿ, ಬಟ್ ನೋಡ್ಬೋದು ರಾ ಇದೆ. ಇನ್ನು ಮ್ಯಾಂಗೋ ಹಣ್ಣಾಗಿಲ್ಲ. ಸೊ ಮೋಸ್ಟ್ಲಿ ಇನ್ನು ಲೇಟ್ ಆಗುತ್ತೆ, ಅಟ್ಲೀಸ್ಟ್ 1 ಮಂತ್ ಆಗುತ್ತೆ ಇನ್ನು ಇವೆಲ್ಲ ರೈಪ್ ಆಗೋಕ್ಕೆ. ಸೊ ಇಲ್ಲಿರೋದೆಲ್ಲ ಮ್ಯಾಂಗೋ ಟ್ರೀಸೇ. ಸೊ ಫುಲ್ ಪ್ರಿಟಿಯಾಗಿರೋ ಸನ್ಸೆಟ್ ನೋಡ್ಬೋದು ನಾವಿಲ್ಲಿ. ನನ್ನ ಪ್ರಕಾರ ಇಲ್ಲಿ ಇರೋದ್ರಲ್ಲಿ ಇದೆ ತುಂಬ ದೊಡ್ಡ ಮರ. ಇಲ್ಲಿ ನೋಡಿ ಮ್ಯಾಂಗೋ, ಇದು ತೆಂಗಿನ ಮರ. ಎಷ್ಟು ಪೀಸ್ ಇದೆ ಅಂದರೆ. ಸೊ ಇಲ್ಲಿ ಫಸ್ಟು ಇದು ಇತ್ತು, ಏನು ಕಾರ್ನ್ ಇತ್ತು. ಕಾರ್ನ್ ಎಲ್ಲ ಡ್ರೈ ಆಗಿ ಅಂದರೆ ಈ ಥರ ನೋಡಿ ಇದನ್ನೆಲ್ಲ ಏನು ರಾಶಿ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ. ಸೊ ಆಗಿದೆ ಇವಾಗ, ಅದಕ್ಕೆ ಇದು ಎಂಟಿ ಆಗಿದೆ. 1 ವೀಕ್ ಆಯಿತು. ಇದು ನೀಮ್ ಟ್ರೀ. ಇದು ಸೊ ನಮ್ಮ ಫೇವ್ರೆಟ್ ನೆಲ್ಲಿಕಾಯಿ ಗಿಡ ಆಯಿತು. ಸೊ ಡ್ರೈ ಆಗಿದೆ ಸಮ್ಮರಲ್ಲಿ, ಗೊತ್ತಿಲ್ಲ ಈ ವರ್ಷ ಇದು ಇಷ್ಟೊಂದು ಡ್ರೈ ಆಗಿರೋದು, ಇಲ್ಲ ಪ್ರತಿ ವರ್ಷ ಇರ್ತಿತ್ತು. ಸ್ವಲ್ಪ ಇದೆ ನೆಲ್ಲಿಕಾಯಿ, ಅಲ್ಲೊಂದು ಸ್ವಲ್ಪ ಇದೆ ಮತ್ತು ಇಲ್ಲೊಂದು ಸ್ವಲ್ಪ ಇದೆ. ಬನ್ನಿ ತಿನ್ನೋಣ. ನಾ ಹರ್ಕೋತೀನಿ, ಬೆಳೆಯೋ ಮಗ. ಸರ್ ತಿಂದಿದ್ದ ಚೆನ್ನಾಗಿದೆಯಾ? ಹಾಂ ತಿನ್ನಿ. ಇನ್ನು 2 ಇದೆ, ಅದು ನಮ್ಮ ಪ್ರೀತಿಯ ವ್ಲಾಗರ್ ತಿಂದಿದ್ದಾರೆ. ತಿಂದು ಹೇಳಿ ಟೇಸ್ಟ್ ಹೆಂಗಿದೆ? ಟೇಸ್ಟು ಹೆವಿ ಇದೆ. ಇವಾಗ ಚೆನ್ನಾಗಿ ಅಂತ ಕೈ ಇರೋ ಥರ ಮಾಡಿ. ಅಷ್ಟೊಂದು ಹುಳಿ ಇಲ್ಲ, ಬಟ್ ಆದರೂ ಹುಳಿ ಇದೆ. ಗೈಸ್ ಒಳಗಡೆ ಒಂದು ಬೀಜ ಇರುತ್ತೆ, ದೋಷ. ಗೊತ್ತು ಬಿಡು ಅವ್ರಿಗೂ. ಗೈಸ್ ನೀವೇನು ಕಾಲು ಉಣ್ಕೊಂಡಿದ್ದೀರಾ, ಆದರೆ ಅಲ್ಲ, ಇದು ಮಣ್ಣಿನ ಕಲ್ಲು ಆ್ಯಕ್ಚುಲಿ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು ಮುರಿಯೋಕ್ಕಾಗುತ್ತೆ. ನೋಡಿ ಎಲ್ಲ ಮಣ್ಣಿಂದ. ಇದು ಟ್ಯಾಕ್ಟ್ರ್ ಎಲ್ಲ ತೊಗೊಂಬರ್ತಾರೆ, ಅದನ್ನ ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೆ ಮಣ್ಣೆಲ್ಲ ಆಗೋದು ಮಣ್ಣಿನ ಕಲ್ಲು. ನಮ್ಮ ಕಡೆ ಜಾಸ್ತಿ ಇರೋದು ಮಣ್ಣಿನ ಕಲ್ಲು, ಮಣ್ಣಿಲ್ಲ. ಫೈನಲಿ ಬಂದ್ವಿ ನಾವು. ಇಲ್ಲಿ ಚೇಂಬರ್ ಇತ್ತು, ಅಂದರೆ ಚೇಂಬರ್ ಅಂದರೆ ಏನು ಗೊತ್ತಾ, ಬಾವಿಯಿಂದ ನೀರು ಬರುತ್ತೆ, ಫ್ರೆಶ್ ವಾಟರ್ ಗಿಡಕ್ಕೆಲ್ಲ. ಸೊ ಇವಾಗ ಅದು ಕ್ಲೋಸ್ ಮಾಡಿದ್ದಾರೆ, ಗೊತ್ತಿಲ್ಲ. ಮೋಸ್ಟ್ಲಿ ಇದನ್ನು ಆ ಕಡೆ ಎಲ್ಲ ಹಾಕಿದ್ದಾರೆ. ಅಲ್ಲಿ ನೋಡೋಣ. ನಮ್ಮ ಬಾವಿ ಇರೋದು ಅಲ್ಲಿ ನೋಡಿ, ಇಲ್ಲಿದಲ್ಲ, ಅಲ್ಲಿ ಸುತ್ತಲೂ ಗಿಡ ಇದೆ. ಸೊ ಅಲ್ಲಿ ಇರೋದು ನಮ್ಮ ಬಾವಿ. ನಾನು ನಮ್ಮ ಬಾವಿಗೆ ಹೋಗಿ ತುಂಬ ವರ್ಷ ಆಯಿತು. ಇವಾಗ ಅಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಸೇಫ್ ಅಲ್ಲ, ದೊಡ್ಡದಿದೆ ಬಾವಿ ಅದಕ್ಕೆ. ಸೊ ಇಲ್ಲಿ ಚಿಕ್ಕದು ತೆಂಗಿನ ಮರ ಇದೆ. ಓ ಮೈ ಗಾಡ್ ಮರ. ನಾವು ಎಳ್ನೀರು ಕುಡಿಯೋ ವ್ಲಾಗ್ ನೋಡಿದ್ದೀರಾ ಅನ್ಕೊತೀನಿ. ನಾನು ನಮ್ಮಪ್ಪ ಎಷ್ಟು ಸ್ಟ್ರಗಲ್ ಮಾಡಿಬಿಟ್ಟು ಎಳ್ನೀರು ತೆಗೆದು ಕುಡ್ದಿದ್ದೀವಿ. ನಮ್ಮನ್ನು ಇರಲಿಲ್ಲ ಅದರಲ್ಲಿ. ಸೊ ಇಲ್ಲಿ ಚಿಕ್ಕು ಗಿಡ ನೋಡಿ, ಇದು ಸೊ ಫುಲ್ ಇದೆ, ಚಿಕ್ಕು ನೋಡ್ಬೋದು. ಇದಕ್ಕೆ ನೀರು ಅವಾಗವಾಗ ಬಿಡ್ತಾ ಇರ್ತಾರೆ. ಸೊ ತುಂಬ ಹಣ್ಣಾಗಿತ್ತು, ಕಿತ್ಬಿಟ್ಟು ಮನೇಲಿ ಇಟ್ಟಿದ್ರು, ಅಂದರೆ ಹಣ್ಣಾಗಿತ್ತು ಎಲ್ಲ ಕಾಯಿ ಅದಕ್ಕೆ. ಸೊ ಮತ್ತೆ ಇಲ್ಲಿ ಮತ್ತೆ ಇದು ಚಿಕ್ಕು ಟ್ರೀ 2 ಇದೆ ನೋಡಿ ಅಲ್ಲಿ. ಕೊಕೊನೆಟ್ ಇಷ್ಟೇ ಚಿಕ್ಕು ಬೇಬಿ ಕೊಕೊನೆಟ್, ಇನ್ನೂ ಬೆಳೆದೇ ಇಲ್ಲ, ಮೋಸ್ಟ್ಲಿ ಹೊಸದಿದು. ಇದಕ್ಕಿಂತ ನೆಕ್ಸ್ಟ್ ವರ್ಷನ್ ಇದು ಟಾಲೆಸ್ಟ್ ಅನಿಸುತ್ತಿದೆ. ಎಳ್ನೀರಿದೆ ಹೆವಿ. ನಾವು ಆದರೂ ಇಲ್ಲಿ ಕಿತ್ಕೊಳ್ಳಲ್ಲ, ಯಾಕಂದರೆ ತುಂಬ ಮೇಲೆ ಇದೆ ಗಿಡ. ನಮ್ಮ ಅತ್ತೆ ಮನೆ ಹತ್ರ ಇರೋದು ಕಿತ್ಕೊಂಡಿದ್ದು ನಾವು ಹೋದ ಸರಿ. ನಮ್ಮ ತೋಟದಲ್ಲಿ ಕಿತ್ತಿಲ್ಲ ಎಳ್ನೀರು. ಇದು ವಾಪಸ್ ಗೆಸ್ ಮಾಡಿ ಏನು? ನನ್ನ ಫೇವ್ರೇಟ್ ಮ್ಯಾಂಗೋ ಟ್ರೀ ಇದು ವಾಪಸ್ಸು.
ಇಲ್ಲಿ ಆ್ಯಕ್ಚುಲಿ ತುಂಬ 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 ಕಾಯಿಗಳು ಆಗ್ತಿತ್ತು ಮ್ಯಾಂಗೋ. ಇವಾಗ ಕಡಿಮೆ ಆಗಿದೆ. ನಾನು ಒಂದು ನೋಡ್ತಿಲ್ಲ, ನಾನು ಎಲ್ಲಿದೆ ನೋಡೋಣ. ಸೊ ಫೈನಲಿ ನಾನು ಮ್ಯಾಂಗೋಸ್ನ ಸ್ಪಾಟ್ ಮಾಡಿದ್ದೀನಿ. ಇಲ್ಲೊಂದು, ಅಲ್ಲೊಂದಿದೆ, ಅಲ್ಲಿ 2-3 ಇದೆ. ಸೊ ಚಿಕ್ಕದಿದೆ ನೋಡ್ಬೋದು ಇಲ್ಲಿ ಮೇಲೆ, ಚಿಕ್ಕನೇ ಹೋಗಿದೆ ಅಲ್ಲಿ. ಇವಾಗ ನಾವು ವಾಪಸ್ ಕಂಟಿನ್ಯೂ ಮಾಡೋಣ ನಮ್ಮ ಟೂರ್ನ. ಸೊ ಇಲ್ಲಿ ಫ್ಲವರ್ಸ್ ಇದೆ. ಸೊ ಫ್ಲವರ್ ಗಿಡ. ಸೊ ಇದು ನಮ್ಮೂರ ಕಡೆ ತುಂಬ ಫೇಮಸ್, ಎಲ್ಲರ ಮನೇಲಿದೆ ಈ ಥರ ಹೂವು ನೋಡಿ. ಇವಾಗ ಬಾಡೋಗಿದೆ, ಈವ್ನಿಂಗ್ ಅಲ್ಲ, ಸೊ ಅದಕ್ಕೆ ವಾಪಸ್ ಮ್ಯಾಂಗೋ. ಮೈ ಗಾಡ್, ಮ್ಯಾಂಗೋ ನೋಡಿ ನೀವೇ ಎಷ್ಟು ಡುಮ್ಮಿ ಇದೆ ನೋಡಿ. ನೋಡಿ ಮ್ಯಾಂಗೋ 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 ತುಂಬ ಮ್ಯಾಂಗೋ ಟ್ರೀ ಜಾಸ್ತಿ ನಾನು ಹೇಳ್ದಂಗೆ. ಅಪ್ಪ ಫುಲ್ ಗೊಂಚಲು ಇದೆ ನೋಡಿ. ಬಟ್ ಇದೆಲ್ಲ ಗಾಳಿಗೆ, ತುಂಬ ಗಾಳಿ ಬಿದ್ದೋಗುತ್ತೆ ರಾತ್ರಿ, ತುಂಬ ಗಾಳಿ ಬಿಡುತ್ತೆ. ಬಟ್ ಪ್ರಿಟಿ. ಸೊ ಹೀಗೆ ನೋಡ್ತಾ ಹೋದರೆ ಅಷ್ಟೇ ಇರೋದು, ಅಲ್ಲಿ ಎಂಡವರೆಗೂ ಏನೂ ಇಲ್ಲ ಅಷ್ಟೇ. ಸೊ ಬನ್ನಿ, ನಮ್ಮನ್ನು ನೋಡಿ ಎಲ್ಲ ಹೋಗ್ತಾ ಇದೆ, ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಸೊ ಬನ್ನಿ, ನಾವು ನಮ್ಮ ಮನೆ ಮುಂದೆ ಏನಿದೆ ನೋಡೋಣ. ಸೊ ಇದು ನಮ್ಮ ಮನೆ ಮುಂದೆ ಇರೋ ಫ್ಲವರ್ದು ಗಿಡ ನೋಡಿ, ಎಷ್ಟು ದೊಡ್ಡದಿದೆ. ಅಲ್ಲಿದೆ ನೋಡಿ ಫ್ಲವರ್ಸ್. ಮತ್ತು ಈ ಕಡೆ ಬಂದರೆ ಇಷ್ಟು ದೊಡ್ಡದು ಕರಿಬೇವು ಸೊಪ್ಪಿನ ಗಿಡ ಇದು. ಸೊ ನ್ಯಾಚುರಲಿ ಬೆಳೆದಿರೋ ನೋಡಿ, ಫ್ರೆಶ್ಶು. ಸೊ ಹಾಗೆ ಈ ಕಡೆ ಬಂದರೆ ನಿಮಗೆ ಸಿಗುತ್ತೆ ಒಂದು ನಿಂಬೆಹಣ್ಣಿನ ಗಿಡ ಇದು. ಸೊ ನಿಂಬೆಹಣ್ಣು ಇದೆ ಎಲ್ಲೋ ಒಳಗಡೆ ಇದೆ. ಸೊ ಸದ್ಯಕ್ಕೆ ಅಷ್ಟೊಂದು ನಿಂಬೆಕಾಯಿ ಇಲ್ಲ ಇಲ್ಲಿ ಅಷ್ಟೇ. ಸೊ ಇಲ್ಲಿ ಇರೋದಷ್ಟೇ ನಮ್ಮ ಮನೆ ಪಕ್ಕ, ಈ ಕಡೆ ಇರೋದು 2 ಗಿಡ. ಸೊ ಇದು ಮ್ಯಾಂಗೋ ಗಿಡ, ಮ್ಯಾಂಗೋ ಟ್ರೀ ನೋಡಿ. ಸಾಕ ಇಲ್ಲಿ ಪಪಾಯ ಇದೆ, 2 ಪಪಾಯ, 3 ಪಪಾಯ ಗಿಡ ಇದೆ ನೋಡಿ. ಚಿಕ್ಕ ಗಿಡ ಇದು ಸಪೋಟದು. ವಾಪಸ್ ಮ್ಯಾಂಗೋ ಟ್ರೀ. ಸೊ ಇದು ನಾವು ಊರಿಗೆ ತೊಗೊಂಡು ಹೋಗೋಕ್ಕೆ ಕಿತ್ತು ತೊಳೆದು ಇಟ್ಟಿರೋದು ಇದೆಲ್ಲ, ಇಷ್ಟೊಂದು ಮಾವಿನಕಾಯಿ. ಸೊ ಇದು ನಮ್ಮ ಮನೆ ಲೈಕ್ ಮುಂದೆ. ಸೊ ಇಲ್ಲಿ ಹೈಬಿಸ್ಕಸ್ ಫ್ಲವರ್ದು ಗಿಡ ಇದೆ ನೋಡಿ, ಹೈಬಿಸ್ಕಸ್ ಫ್ಲವರ್ ದೊಡ್ಡದಿದೆ. ಸೊ ಫ್ಲವರ್ಸ್ ಇದೆ. ಸೊ ವಾಪಸ್ ನಾನು ಹೇಳಿದ್ನಲ್ಲ ಅದೊಂದು ಫ್ಲವರ್ ಇಲ್ಲಿ ಚೇಂಬರ್ ಇದೆ ಅಷ್ಟೇ. ಸಪೋಟ ಗಿಡ ಇದು ವಾಪಸ್ಸು. ಇಲ್ಲಿ ಮ್ಯಾಂಗೋನೂ ಇದೆ ನೋಡಿ, ಒಂದು ಸಪೋಟ, ಒಂದು ಮ್ಯಾಂಗೋ ಗಿಡ ಇದೆ. ಅದು ಮ್ಯಾಂಗೋ ಇದೆ, ಇಲ್ಲಿ ಸಪೋಟ ಇದೆ. ಮತ್ತು ವಾಪಸ್ ಲಾಸ್ಟಲ್ಲಿ ಸಪೋಟ ಗಿಡ. ಇಲ್ಲಿ ನೋಡಿ ಎಷ್ಟು ಸಪೋಟ ಇದೆ ಅಷ್ಟೇ. ಸೊ ನಮ್ಮ ಮನೆಗೆ ಫುಲ್ ಗಾಳಿ ಯಾವಾಗಲೂ ಬರೋದು ಈ ಗಿಡದಿಂದ. ಇದು ತುಂಬ ಹೆಲ್ಪ್ಫುಲ್ ನಮಗೆ. ಯಾವಾಗಿಂದ ಇದೆ ಅಂದರೆ ಮೋಸ್ಟ್ಲಿ ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದ ಇದೆ. ತುಂಬ ದೊಡ್ಡ ನೀಮ್ ಟ್ರೀ ಇದು, ತುಂಬ ಫ್ರೆಶ್ ಏರ್ ಕೊಡುತ್ತೆ ನಮಗೆ. ಸೊ ಥ್ಯಾಂಕ್ಫುಲ್ ಫಾರ್ ದಿಸ್ ಟ್ರೀ. ಸೊ ಅಷ್ಟೇ ಪ್ರಿಟಿ ಸನ್ಸೆಟ್ನ ನೋಡ್ಬೋದು ನಾವು ಡೈಲಿ ಇಲ್ಲಿ. ಸನ್ಸೆಟ್ ನೋಡಿ ಎಷ್ಟು ಪ್ರಿಟಿ ಆಗಿದೆ. ಕ್ಯಾಮ್ರಾದಲ್ಲೂ ಅಷ್ಟು ಪ್ರಿಟಿ ಕಾಣಿಸಲ್ಲ ಫೋನಲ್ಲಿ, ಬಟ್ ಸ್ಟಿಲ್ ಪ್ರಿಟಿ ಇದೆ ಅಷ್ಟೇ ನಮ್ಮ ಊಟ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಹೋಪ್ಫುಲಿ ನಿಮಗೆ ನಮ್ಮ ತೋಟ ಇಷ್ಟ ಆಗಿದೆ ಅಂದ್ಕೊತೀವಿ. ನಿಮಗೆ ಯಾವ ಗಿಡ ಇಷ್ಟ ಆಯಿತು, ಯಾವ ಪಾರ್ಟ್ ಆಫ್ ದ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಬಾಯ್ ಬಾಯ್.